ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಜಾಬ್ ಸರ್ಚ್ ಮಾಡುವಾಗ ಪ್ರಾಮಾಣಿಕತೆ ಇರಲಿ, ಆದರೆ ನಿಮ್ಮನ್ನ ನೀವು ಮಾರ್ಕೆಟಿಂಗ್ ಮಾಡಿಕೊಳ್ಳಲು ಹೆದರಬೇಡಿ. ಇಂಟರ್ವ್ಯೂ ಪ್ರಶ್ನೆಗಳಿಗೆ ಪಟಪಟನೆ ಆನ್ಸರ್ ಮಾಡಿ. ಸೈ ಎನಿಸಿಕೊಳ್ಳಲು ಸೂಕ್ತ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್. ನಿಮ್ಮಲ್ಲಿರುವ ಟ್ಯಾಲೆಂಟ್ ಮತ್ತು ಸ್ಕಿಲ್ಸ್ ಅನ್ನ ಸರಿಯಾಗಿ ಪ್ರೆಸೆಂಟ್ ಮಾಡಿದ್ರೆ ಮಾತ್ರ ಒಳ್ಳೆಯ ಕೆರಿಯರ್ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಹಾಗಾದ್ರೆ ಇಂಟರ್ವ್ಯೂಗೆ ಹೋದಾಗ ನೆನಪಿನಲ್ಲಿ ಇಡಲೇಬೇಕಾದಂತಹ ಕೆಲವು ವಿಚಾರಗಳು ಏನು ಅಂತ ನೋಡೋದಾದ್ರೆ, ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಹೋದಾಗ ಹೆಚ್ಚಿನವರಿಗೆ ಟೆಕ್ನಿಕಲ್ ಪ್ರಶ್ನೆಗಳ ಬಗ್ಗೆ ಭಯವಿರುವುದಿಲ್ಲ. ಆದರೆ ಕೆಲಸ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಮಾತ್ರ ಸ್ಯಾಲರಿ ಹೈಕ್ ಬೇಕು ಅಂದು ಬಿಟ್ರೆ ಎಲ್ಲಿ ಇಂಪ್ರೆಷನ್ ಹಾಳಾಗುತ್ತೋ ಎಂಬ ಟೆನ್ಷನ್ ಶುರುವಾಗುತ್ತೆ. ಹಳೆಯ ಆಫೀಸ್ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ಕೂಡ ರಿಸ್ಕ್ ಅನಿಸುತ್ತೆ. ಇಂತಹ ಸಂದರ್ಭದಲ್ಲಿ ಸ್ಮಾರ್ಟ್ ಆಗಿ ಉತ್ತರಿಸೋದು ಹೇಗೆ ಅಂತ ಗೊತ್ತಿರಬೇಕು. ಜಾಬ್ ಚೇಂಜ್ ಮಾಡಲು ಬಾಸ್ ಕಿರಿಕಿರಿ ಅಥವಾ ಕೊಲೀಗ್ಸ್ ಗಾಸಿಪ್ ಕಾರಣವಾಗಿದ್ರೂ ಅದನ್ನ ಇಂಟರ್ವ್ಯೂನಲ್ಲಿ ಹೇಳೋದು ಸರಿಯಲ್ಲ. ಯಾರ ಬಗ್ಗೆಯೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ಬೇರೆಯವರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ನೀವು ಟೀಮ್ ಜೊತೆ ಹೊಂದಿಕೊಳ್ಳದ ವ್ಯಕ್ತಿ ಎಂಬ ಮೆಸೇಜ್ ರವಾನೆಯಾಗುತ್ತೆ. ಅದರ ಬದಲು ಹೊಸ ಜಾಬ್ಗೆ ಬೇಕಾದ ಸ್ಕಿಲ್ಸ್ ನಿಮ್ಮಲ್ಲಿದೆ ಅಂತ ತೋರಿಸಲು ಈ ಪ್ರಶ್ನೆಯನ್ನ ಒಂದು ಆಪರ್ಚುನಿಟಿಯಾಗಿ ಬಳಸಿಕೊಳ್ಳಿ. ಹೈರಿಂಗ್ ಮ್ಯಾನೇಜರ್ಸ್ ಯಾವಾಗ ಕ್ಯಾಂಡಿಡೇಟ್ಸ್ನಲ್ಲಿ ರೆಡ್ ಫ್ಲಾಗ್ ಇದೆಯೇ ಎಂದು ಚೆಕ್ ಮಾಡ್ತಾ ಇರ್ತಾರೆ. ನೀವು ಹಳೆಯ ಆಫೀಸ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಹೋದ್ರೆ ಅವರಿಗೆ ನಿಮ್ಮ ಮೇಲೆ ನೆಗೆಟಿವ್ ಒಪಿನಿಯನ್ ಬರುತ್ತೆ. ಅವರಿಗೆ ಬೇಕಾಗಿರೋದು ಆ ರೋಲ್ಗೆ ಸೂಕ್ತವಾದ ಮೈಂಡ್ ಸೆಟ್ ಮತ್ತು ಕೆಲಸ ಮಾಡುವ ಛಾತಿ ಇರುವ ವ್ಯಕ್ತಿ. ಆದ್ದರಿಂದ ನಿಮ್ಮ ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ ಅವರಿಗೆ ಭರವಸೆ ಮೂಡಿಸಿ. ಒಂದು ವೇಳೆ ಕಂಪನಿಯ ಮೌಲ್ಯಗಳು ನಿಮ್ಮ ಐಡಿಯಾಲಜಿಗೆ ಮ್ಯಾಚ್ ಆಗದೇ ಇದ್ರೆ ಅದನ್ನು ಸುಂದರವಾಗಿ ವಿವರಿಸಿ. ಹಳೆಯ ಆಫೀಸ್ ಬಗ್ಗೆ ದೂರು ನೀಡುವ ಬದಲು ಹೊಸ ಕಂಪನಿಯ ವಿಷನ್ ಮತ್ತು ನಿಮ್ಮ ಕೆರಿಯರ್ ಗೋಲ್ಸ್ ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಅಂತ ತಿಳಿಸಿ. ಈ ಹೊಸ ರೂಲ್ನಲ್ಲಿ ನೀವು ಕಲಿಬಹುದಾದ ಹೊಸ ಸ್ಕಿಲ್ಸ್ ಮತ್ತು ನಿಮ್ಮ ಪ್ರೊಫೆಷನಲ್ ಗ್ರೋತ್ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಮಾತನಾಡಿ. ಬರೀ ನಿಮ್ಮ ಪರ್ಸನಲ್ ಗ್ರೋತ್ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ರೆ ಇಂಟರ್ವ್ಯೂವರ್ ಮೇಲೆ ನೆಗೆಟಿವ್ ಇಂಪ್ರೆಷನ್ ಬೀಳಬಹುದು. ನಿಮ್ಮಿಂದ ಕಂಪನಿಯ ಡೆವಲಪ್ಮೆಂಟ್ ಹೇಗೆ ಆಗುತ್ತೆ ಮತ್ತು ಕ್ಲೈಂಟ್ಸ್ ಜೊತೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಂಬುದನ್ನು ಸ್ಪಷ್ಟಪಡಿಸಿ. ನೀವು ಯಾವುದೇ ಚಾಲೆಂಜ್ ಎದುರಿಸಲು ರೆಡಿ ಇದ್ದೀರಿ ಎಂಬ ಕಾನ್ಫಿಡೆನ್ಸ್ ಅವರಿಗೆ ನಿಮ್ಮ ಉತ್ತರದ ಮೂಲಕ ತಲುಪಲಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.